ನಮಸ್ತೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿನ್ನ ಬದ್ದಲ್ಲಿ ಕೆಟ್ಟ ಅನಿಸಿಲ್ಲ. ಆದರೆ ಹುಟ್ಟಿದ ಮಗಳು ಎಂದೂ ಬೆಂಗಳೂರು ಬಸ್ ಸ್ಟ್ಯಾಂಡ್ ನೋಡ್ಲಾರ್ದಕ್ಕಿ ನಿನ್ನ ಮ್ಯಾಲ ಜೀವ ಜಗ್ಗಿ ದಿಲ್ಲಿ ತನ ನಿನ್ನ ಮನಿ ಬಾಗಿಲಿಗೆ ಬಂದ್ರೆ ನನಗೆ ಗುರುತು ಹಿಡ್ಲಾರ್ದೆ ಇದು ಪತ್ತ ಅಲ್ಲತ್ತ ಕಳಿಸಿದೆಲ್ಲೋ ಕಂದ, ಇದು ಪತ್ತ ಅಲ್ಲತ್ತ ಹೇಳಿ ಕಳಿಸಿದೆಲ್ಲೋ. ಏ ಕಂದ, ನಿನ್ನಿಂದ ನಾವೊಂದು ನಿಜ ಮುಚ್ಚಿಟ್ಟಿದ್ದೆವು ಕಂದ. ಅದು ನಾನು ನಿನಗೆ ಯಾವತ್ತೂ ಹೇಳಬಾರ್ದತ್ತು ಮಾಡಿದ ಕಂದ. ಆದರೆ ಹೆಂಗೂ ನಾ ಇವತ್ತು ಸಾಯಕ್ಕಿದೀನು, ನನಗೆ ಆತ್ಮವಿಶ್ವಾಸದ ನಿನಗೆ ಹೇಳಿ ಸಾಯ್ಬೇಕನ್ನಿಸ್ಲತ್ತದೋ ಕಂದ, ನಿನಗೆ ಹೇಳಿ ಸಾಯ್ಬೇಕನ್ನಿಸ್ಲತ್ತದ. ನೀನು ಸಣ್ಣವಿದ್ದತ್ತು ಮುಂದೆ 2 ವರ್ಷನವ ಇದ್ದಿ, ಆಕ್ಸಿಡೆಂಟ್ ಒಳಗೆ ನಿಂದೊಂದು ಕಣ್ಣು ಹೋಗಿತ್ತು. ಅವಾಗ ಡಾಕ್ಟರ್ಗಳು ಲಕ್ಷ ರೂಪಾಯಿ ದವಾಖಾನಿ ಖರ್ಚು ಕೇಳಿದ್ರು. ಎಲ್ಲೆಲ್ಲೋ ದೇಣೆ ಮಾಡಿ ನಿನ್ನಿಂದ ನಾವೊಂದು ನಿಜ ಮುಚ್ಚಿಟ್ಟಿದ್ದೆವು ಕಂದ. ಅದು ನಾನು ನಿನಗೆ ಯಾವತ್ತೂ ಹೇಳಬಾರ್ದತ್ತು ಮಾಡಿದ ಕಂದ. ಆದರೆ ಹೆಂಗೂ ನಾ ಇವತ್ತು ಸಾಯಕ್ಕಿದೀನು, ನನಗೆ ಆತ್ಮವಿಶ್ವಾಸದ ನಿನಗೆ ಹೇಳಿ ಸಾಯ್ಬೇಕನ್ನಿಸ್ಲತ್ತದೋ ಕಂದ, ನಿನಗೆ ಹೇಳಿ ಸಾಯ್ಬೇಕನ್ನಿಸ್ಲತ್ತದ. ನೀನು ಸಣ್ಣವಿದ್ದತ್ತು ಮುಂದೆ 2 ವರ್ಷನವ ಇದ್ದಿ, ಆಕ್ಸಿಡೆಂಟ್ ಒಳಗೆ ನಿಂದೊಂದು ಕಣ್ಣು ಹೋಗಿತ್ತು. ಅವಾಗ ಡಾಕ್ಟರ್ಗಳು ಲಕ್ಷ ರೂಪಾಯಿ ದವಾಖಾನಿ ಖರ್ಚು ಕೇಳಿದ್ರು. ಎಲ್ಲೆಲ್ಲೋ ದೇಣೆ ಮಾಡಿ ಏನೇನೋ ಮನೆ ಒಳಗಿನ ವಸ್ತುಗಳು ಅಡ ಇಟ್ಟು ನಿನ್ನ ದವಾಖಾನಿ ತೋರಿಸಿ ಖರ್ಚಿಗೆ ಆಪರೇಷನ್ಗಂತ ಹೇಳಿ ರೊಕ್ಕ ತಂದಿದ. ಆದರೆ ನಿನಗೆ ಒಂದು ಕಣ್ಣು ಕಂಬಿದ್ದಿತ್ತು. ಅವಾಗ ನನ್ನ ಮಗ ಜಗತ್ತದೊಳಗೆ ಇನ್ನೂ ಜಗತ್ತು ನೋಡ್ಬೇಕಾಗ್ಯದ ಹೇಳಿ ನಂದೊಂದು ಕಣ್ಣು ತೆಗೆದು ನಿನಗೆ ಹಚ್ಚಿದವು ಕಂದ, ನಿನಗೆ ಹಚ್ಚಿದ. ಏ ಕಂದ, ಇದೆಲ್ಲ ಓದಿ ನಿನಗೆ ಕಣ್ಣಿನೊಳಗೆ ನೀರು ಬರ್ತದ. ಬರ್ದಿಳಿ ಹಿಂಗ, ಇದು ಅನ್ನೋದೇ ತಡ ಮಗನ ಕಣ್ಣಾನ ನೀರು ಸೋರ್ಲಾತು ನೋಡ್ರಿ. ತಾಯಿ ತಂದೆ ಮಾತು ಕೇಳ್ರಿ, ತಾಯಿಯನ್ನು ದೇವರಂತ ಹೇಳಿ ಪೂಜಿಸ್ರಿ. ಗಾದೆ ಮಾತದ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ. ಯಾರ ತಾಯಿ ಯಾವತ್ತು ಮಕ್ಕಳಿಗೆ ಕೆಟ್ಟ ಅಲೆತ್ ಹೇಳಿ ಬಯಸುವುದಿಲ್ಲ. ನನ್ನ ಮಗ ಒಳ್ಳೆಯದಾಗಲಿ, ನನ್ನ ಮಗ ಉನ್ನತ ಮಟ್ಟಿಗೆ ಬೆಳೀಲಿ ಅಂತ ಹೇಳಿ ತಾಯಿ ಉದ್ದೇಶ ಇರ್ತದೆ ಹೊರತು ಎಂದೂ ಮಗಂದು ಕೆಟ್ಟ ಅಲೆ ಅನ್ನಂತ ಜಗತ್ತದೊಳಗೆ ಅಲ್ಲಿ ತಾಯಿ ಇಲ್ಲ. ಅದಕ್ಕೆ ತಾಯಿ ಒಂದು ಮಾತಂದ್ರೆ ದಕ್ಕಸ್ಗೋರಿ ನನ್ನ ತಾಯಿ ಬೈದಾಳ ಅಂತೇಳಿ ಹೊಳ್ಳಿ ತಡಕನೆ ಏನ್ರಿ ಅನ್ಬ್ಯಾಡ್ರಿ. ಯಾಕಂದ್ರೆ ಅದು ಹಡದ ಕಳ್ಳಿರ್ತದ. ನೀವು ಒಂದಂದ್ರೆ ಅದಕ್ಕೆ ಭಾಳ ಪೆಟ್ಟು ಬಿಡಿತದ. ಇದು ನಿಮಗೆ ಎಚ್ಚರ ಇರಬೇಕು ಆತ್ಮೀಯ ಬಂಧುಗಳೇ. ಅದಕ್ಕೆ ತಾಯಿ ದೇವರು, ತಾಯಿಯೇ ದೇವರು, ತಾಯಿ ದೇವರ ಸಮಾನ ಅಂತ ಹೇಳಿ ಹೇಳ್ತಾರೆ. ತಾಯಿ ದೇವರು ಮಹಾತ್ಮರು ಹೇಳ್ತಾರೆ. ಜನನಿ ತಾನೇ ಮೊದಲ ಗುರು, ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು, ತಾಯಿನೇ ಮೊದಲ ಗುರುವಾಳ. ಅದಕ್ಕೆ ಆತ್ಮೀಯ ಬಂಧುಗಳೇ, ಆ ತಾಯಿ ಮ್ಯಾಲ ಅರಕೇರಿ ಅರಮನಿ ಭೂರಿಗೆ ಗುರುಮನಿ ಮಾಯ ಮಕಣಾಪುರ ಶಿವಸ್ಥಾನ ಗದ್ದಿಗೆ ಪರಮಾತ್ಮನ ಪ್ರತಿ ಅವತಾರಿ ಸಿದ್ಧರು ಗುರು ಆಗಿರ್ತಕ್ಕಂಥ ಸೋಮಲಿಂಗೇಶ್ವರ ಮುತ್ತನ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ, ಆತನ ಪರಮ ಶಿಷ್ಯನೆನಿಸಿಕೊಂಡಿರ್ತಕ್ಕಂಥ 7 ಯುಗದಲ್ಲಿ ಅಮೋಘ ಭಕ್ತಿಯನ್ನು ಮಾಡಿ ಅರಕೇರಿ, ಜಾಲಗೇರಿ, ಸಿದ್ದಾಪುರ 3 ಊರ ಮುಂಗಡಿಯಲ್ಲಿ ಹಗ್ಗು ಕೋಲುಗಳಿಲ್ಲದೆ ಅಂತರ್ಲೆ ಕಂಬಳಿ ಡೇರೆ ಹೊಡೆದು ಗುರು ಸೋಮಲಿಂಗೇಶ್ವರ ಮುತ್ತನ ಧ್ಯಾನವನ್ನು ಉಗಿದಿರ್ತಕ್ಕಂಥ ಯೋಗಿನಾದ ತ್ರಿಕಾಲಜ್ಞಾನಿ ಅಮೋಕ್ಷದ ಮುತ್ತನ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ, 21 ಮಂದಿ ಧರ್ಮರೊಳಗೆ ಹಿಂಡ ಸಿದ್ಧರೊಳು ಪುಂಡ ಸಿದ್ಧ ಶತಕೋಟಿ ಸಿದ್ಧರೊಳಗೆ ಬೆಂಕಿ ಊಟ ಮಾಡಿರ್ತಕ್ಕಂಥ ಎನ್ನ ಸಂಘದ ಒಡೆಯ ಬೆಳವಂಡಿಗೆ ಗ್ರಾಮದಲ್ಲಿ ಹಿಂಬಾಗಿ ನಿಲ್ಲಿಸಿರ್ತಕ್ಕಂಥ ಸನ್ಯಾಸಿ ಹಳ್ಳದ ಮಲಕಾರ ಸಿದ್ಧ ಮುತ್ತನ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ, ಅದೇ ರೀತಿ ಎನ್ನ ಜ್ಞಾನಕ್ಕೆ ಜ್ಯೋತಿಯಾಗಿರ್ತಕ್ಕಂಥ ಕವಿ ತಿಲಕಮಣಿ, ಜ್ಞಾನರತ್ನ, ಸಿದ್ಧರತ್ನ, ದಾಸೋಹ ಮೂರ್ತಿ ಮಂದಲಪುರ ಗ್ರಾಮದಲ್ಲಿ ಜನ್ಮೆತ್ತಿ ಬಂದಿರತಕ್ಕಂಥ ಯಾವ 3 ಊರ ಮುಂಗಡಿ ಮುಮ್ಮೆಟ್ಟ ಗ್ರಾಮದಲ್ಲಿ ಮುಮ್ಮೆಟ್ಟ ಗುಡ್ಡದಲ್ಲಿ ಮುತ್ಯಾನ ಎಡಕ ಮಠವನ್ನು ಕಟ್ಟಿ ಜಗತ್ತದೊಳಗೆ ಅಮಸಿದ ಮುತ್ಯಾನ ಕೀರ್ತಿ ಮುಗುಲೆತ್ತರಕ್ಕೆ ಮುಟ್ಟಿಸಿರ್ತಕ್ಕಂಥ ಎನ್ನ ಗುರು ಮದಗೊಂಡು ಮುತ್ಯಾನ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ,
ಅದೇ ರೀತಿ ಈ ಒಂದು ರಾಹುಲ್ ಮಾಸ್ತರ್ ಒಟ್ಟಿಗೆ ಹಾಗೂ ಸಂಗು ಎಸ್ ಕೆ ಯೂಟ್ಯೂಬ್ ಚಾನೆಲ್ನೊಳಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತಿನ ಒಂದು ವಿಷಯ ಏನಪ್ಪ ಅಂತ ಕೇಳಿದ್ರೆ, ತಾಯಿ, ಅಮ್ಮ, ಮದರ್. ತಾಯಿ ಪ್ರೀತಿ ಜಗತ್ತದೊಳಗೆ ಎಷ್ಟು ಹೆಚ್ಚಿಂದದ, ತಾಯಿ ಅಂದ್ರೆ ಜಗತ್ತದೊಳಗೆ ಎಷ್ಟು ದೊಡ್ಡ ಸ್ಥಾನದಕ್ಕೆ ಅದಾಳ ಅನಂತದು ನಿಮಗೆ ಹೇಳುವುದದ. ಮಕ್ಕಳ ಸಲುವಾಗಿ ಜಗತ್ತದೊಳಗೆ ತಾಯಿ ಎಷ್ಟು ತ್ಯಾಗ ಮಾಡ್ಯಾಳ. ಒಂದು ಕತೆ ಬರ್ತದ, ಅಮ್ಮ ಹೇಳಿದ 8 ಸುಳ್ಳು ಕತೆಗಳೊಳಗೆ ಒಂದು ಪುಸ್ತಕ ಬರ್ತದ, ಅಮ್ಮ ಹೇಳಿದ 8 ಸುಳ್ಳು ಕತೆಗಳತ್ತು. ಬಹಳ ಅದ್ಭುತ ಅದ. ಸುಮಾರು ಒಂದು 2 ಲಕ್ಷದ ತನ ಅದು ಮುದ್ರಣ ಆಗೋದದ. ಅದರೊಳಗೆ ಅಮ್ಮ ಅಂತ ಹೇಳಿ ಒಂದು ಕತೆ ಬರ್ತದೆ. ಅಮ್ಮ ಅಂದ್ರೆ ತಾಯಿ ಬದ್ದಲ್. ಅಲಸೂರಿನ ಸೋಮೇಶ್ವರ ದೇವಸ್ಥಾನದ ಮುಂದೆ 2 ಕ್ರಾಸ್ ಬರ್ತಾವ. ಆ ಕ್ರಾಸಿನ ಬಲ್ಲಿ ರಾಮು ಅನ್ನೋ ಒಂದು ಹುಡುಗ. ಅಲಸೂರಿನ ಕ್ರಾಸ್ ಬಲ್ಲಿ ರಾಮು ಅನ್ನೋ ಒಂದು ಹುಡುಗನ ಮನೆ ಇರ್ತದ. ಆ ರಾಮು ಹುಟ್ಟಿದ 2 ತಿಂಗಳ ನಂತರ ಆತನ ತಂದೆ ತೀರ್ಕೊಂಡಿರ್ತಾನೆ. ಆತನ ತಾಯಿ ಮಾತ್ರ ಆ ರಾಮುವಿಗೆ ಇರ್ತಾಳ. ಪ್ರತಿದಿನ ಯಾರ್ದೋ ಮನಿ ಕೂಲಿ ನಾಲಿ ಮಾಡಿ, ಯಾರ್ದೋ ಮನಿ ಅರ್ಬಿ ತೊಳಿ, ಯಾರ್ದಾರ ಮನಿ ಭಾಂಡ್ಯ ತೊಳಿ, ಹಿಂಗ ಪ್ರತಿಯೊಬ್ಬರ ಮನೆಯೊಳಗಿಂದು ಕಸ ಮುಸುರಿ ಕೆಲಸ ಮಾಡಿ ಆ ರಾಮುವಿನ ತಾಯಿ ರಾಮುವಿಗೆ ಶಿಕ್ಷಣ ಕೊಡ್ತಿರ್ತಾಳೆ, ರಾಮುವಿನನ್ನು ಬೆಳೆಸ್ತಿರ್ತಾಳೆ. ಯಾಕಂದ್ರೆ ಕಂದ ಹುಟ್ಟಿದ 2 ತಿಂಗಳ ಒಳಗೆ ವಿಧೇಯವಾಗಿರ್ತಕ್ಕಂಥ ಒಬ್ಬ ಹೆಣ್ಣು ಮಗಳು ಜೀವನದೊಳಗೆ ಕಷ್ಟ ಎಷ್ಟು ಅನುಭವಿಸ್ತಿರ್ಬೇಕು ವಿಚಾರ ಮಾಡ್ತಕ್ಕಂಥ ಮಾತು. ರಾಮುವಿನ ತಾಯಿಗೆ ಏನಾಗಿತ್ತಪ್ಪ ಅಂದ್ರೆ, ಆಕಿದು ಒಂದು ಕಣ್ಣಿರಲಿಲ್ಲ. ಆಕಿಗೆ ಒಂದು ಕಣ್ಣಿರಲಿಲ್ಲ, ನೋಡ್ಲಾಕ ಸ್ವಲ್ಪ ಕುರುಪಿ ಕುಡ್ಡಿದ್ದಳಲ್ಲ, ಒಂದು ಸ್ವಲ್ಪ ನೋಡ್ಲಾಕ ಅಷ್ಟೊಂದು ಸರಿ ಕಾಣಿಸ್ತಿರ್ಲಿಲ್ಲ. ಎಲ್ಲೇರೇ ಸಮಾಜದೊಳಗೆ ಹೊರಗೆ ತಿರುಗಾಡ್ಕೋತ ಹೋದಳ, ಕುಡ್ಡಿ ಬಂದಳು, ಕುಡ್ಡಿ ಬಂದಳು ಅಂತ ಹೇಳಿ ಜನ ನಿಂದೆ ಮಾಡ್ತಿರು. ಜನ ನಿಂದೆ ಮಾಡ್ತಿರು, ಅಸಹ್ಯಪನ ಮಾಡ್ತಿರು, ಮನಸ್ಸಿಗೆ ಹತ್ತುವಂಗ ಚುಚ್ಚಿ ಮಾತಾಡ್ತಿರು ಆತ್ಮೀಯ ಬಂಧುಗಳೇ. ಆದರೆ ರಾಮುವಿನ ತಾಯಿ ಯಾವತ್ತು ಜನರ ನಿಂದೆಕ್ಕೆ ಲಕ್ಷ್ಯ ಕೊಡಲಿಲ್ಲ. ಜಗತ್ತದೊಳಗೆ ನಂದೊಂದು ಮಗ ಅದ, ಅದಕ್ಕೆ ಬೆಳೆಸಿ ದೊಡ್ಡ ಸ್ಥಾನಕ್ಕೆ ಒಯ್ಬೇಕಂತೇಳಿ ಮನಸ್ಸಿನೊಳಗೆ ಒಂದೇ ಸಂಕಲ್ಪಿತ್ತು. ರಾಮು ಪ್ರತಿದಿನ ಸಾಲಿಗೆ ಹೋಗ್ತಿದ್ದ. ಒಂದು ದಿವಸ ಏನೋ ರಾಮು ಸಾಲಿಗೆ ಹೋಗು ಗಡಿಬಿಡಿ ಒಳಗೆ ಊಟದ ಡೆಬ್ಬಿ ಮನಿ ಒಳಗೆ ಮರೆತು ಹೋದ. ಊಟದ ಡೆಬ್ಬಿ ಮನಿ ಒಳಗೆ ಮರೆತು ಹೋದ. ತಾಯಿಗೆ ಚಿಂತೆ ಆಯಿತು. ಯಪ್ಪ, ಪ್ರತಿದಿನ ನನ್ನ ಕೂಸ ಊಟದ ಡೆಬ್ಬಿ ತೊಗೊಂಡು ಸಾಲಿಗೆ ಹೋತಿತ್ತು, ಇವತ್ತು ಮರೆತು ಇಲ್ಲೇ ಹೋಗ್ಯದಲ್ಲ. ಹಂಗಾದ್ರೆ ನನ್ನ ಕಂದು ಮಧ್ಯಾಹ್ನಕ್ಕೆ ಏನು ತಿಂದಿತ್ತು? ನನ್ನ ಕಂದನ ಹೊಟ್ಟಿ ಪಾಡೇನು? ನನ್ನ ಕಂದ ಉಳ್ಳಾರದಿ ಹಂಗೆ ಬಂದ್ರೆ ಎಷ್ಟು ದುಃಖ ಆಗ್ತದ. ನನ್ನ ಕಂದು ಉಳ್ಳಾರದಿ ಹಂಗೆ ಬರಬಾರ್ದು ಹೇಳಿ ತಾಯಿ ಏನು ಮಾಡಿದ್ಳು, ತನ್ನ ಬುತ್ತಿ ಡೆಬ್ಬಿ ತೊಗೊಂಡು ಸಾಲಿಗೆ ಹೋಗಿಬಿಟ್ಲು. ಸಾಲಿಗೆ ಹೋಗುದೇ ತಡ, ಮಗನಿಗೆ ನೋಡ್ತಾಳೆ, ಎಲ್ಲಿ ಅದ ನನ್ನ ಮಗ ಇವತ್ತು ಡೆಬ್ಬಿ ಮರೆತು ಬಂದದ, ಮಗನಿಗೆ ಒಯ್ದು ಡೆಬ್ಬಿ ಕುಡಿಬೇಕಾಗ್ಯದ, ಎಲ್ಲಿ ಅದ ತಿಳಿ ಹುಡುಕುತ್ತ ಸಾಲಿಗೆ ಹೋದಳು. ಆ ರಾಮು ಅಲ್ಲೇ ಆಡ್ತಾ ಇದ್ದ. ಆ ರಾಮುವಿನ ಕೈಯಾಗ ಡೆಬ್ಬಿ ಕೊಟ್ಲು. ಅವಾಗ ರಾಮುವಿನ ಏನು ಗೆಳೆಯರಿದ್ರಲ್ಲ ತಾಯಿಗೆ ನಿಂದ ಮಾಡ್ಲತ್ರು. ಕುಡ್ಯದಾಳು ಅಂತ ತಾಯಿಗೆ ನಿಂದ ಮಾಡ್ಲತ್ರು. ತಾಯಿಗೆ ಕೆಟ್ಟ ಅನ್ನಿಸ್ತು. ಏನೂ ವಿಚಾರ ಮಾಡ್ಲಾರ್ದೆ ಮನೆಗೆ ತಾಯಿ ಬಂದಳು. ಯಾಕಂದ್ರೆ ತಾಯಿ ಯಾವತ್ತು ನಿಂದೆಕ ಆಸ್ಪಾದನೆ ಕೊಟ್ಟಿತ್ತಿಲ್ಲ, ನಿಂದೆದ ಕಡೆ ಲಕ್ಷ್ಯ ಕೊಟ್ಟಿರಲಿಲ್ಲ. ಆದರೆ ರಾಮುವಿಗೆ ಮಾತ್ರ ಮನಸ್ಸಿನೊಳಗೆ ಕೆಟ್ಟದನ್ನಿಸ್ತು. ನನ್ನ ತಾಯಿ ಕುರುಡಿ ಅದಾಳ, ಇದು ನಾ ಯಾರಿಗೆ ಗೊತ್ತಾಗಬಾರ್ದು ಹೇಳಿ ನಾ ತಿಳ್ಕೊಂಡಿದ್ದ.
ಆದ್ರೆ ನನ್ನ ತಾಯಿ ಸಾಲಿಗೆ ಬಂದು ಎಲ್ಲ ವಿದ್ಯಾರ್ಥಿಗಳ ಮುಂದೆ ತನ್ನ ಮಕ ತೋರಿಸಿ ನನಗೆ ಅಪಮಾನ ಮಾಡಿದಳಲ್ಲ, ನಾಕೀಗ ಬರಬೇಡತ್ ಹೇಳಿದ. ಅಪಮಾನ ಆಯ್ತಲ್ಲ ನಂದು ಅಂತ ಹೇಳಿ ತಾಯಿ ಮ್ಯಾಗ ಆಕ್ರೋಶ ಬತ್ತು, ತಾಯಿ ಮ್ಯಾಗ ಸಿಟ್ಟು ಬತ್ತು. ತಾಯಿ ಜೊತೆ ಮಾತು ಬಿಟ್ಟ, ತಾಯಿಯನ್ನು ತಿರಸ್ಕಾರ ಮಾಡ್ಲತ್ತ. ತಿರಸ್ಕಾರ ಮಾಡಿ ತನ್ನದೇ ಆದ ಒಂದು ಕೋಲಿ ಮಾಡಿ ಅಲ್ಲೇ ಅಭ್ಯಾಸ ಮಾಡೋದು, ಅಲ್ಲೇ ಒಯ್ದು ತಾಯಿ ಊಟ ಇಡ್ತಳು, ಅಲ್ಲೇ ತಿನ್ನುವುದು, ಅಲ್ಲೇ ಮನಗುದು. ತಾಯಿ ಸನಿನೇ ಹೋಲಕ್ತಾ ಇರಲಿಲ್ಲ. ಹಿಂಗೆ ಮಾಡಿ ಶಿಕ್ಷಣವನ್ನು ಮುಗಿಸದ ಅವನ ಪರಿಸ್ಥಿತಿ, ಅವನ ನಸೀಬ. ತಾಯಿ ಒಂದು ಕರ್ಮದ ಪ್ರತಿಫಲ. ಮಗನಿಗೆ ಒಳ್ಳೆಯದು ನೌಕರಿ ಸಿಕ್ತು. ನೌಕರಿ ಸಿಕ್ತು. ಮಗ ಬೆಂಗಳೂರಿನಿಂದ ದಿಲ್ಲಿಗೆ ಹೋಗ್ಬೇಕಾಯ್ತು. ಮಗ ಬೆಂಗಳೂರಿನಿಂದ ದಿಲ್ಲಿಗೆ ನೌಕರಿಗೆ ಹೋದ. ದಿಲ್ಲಿಗೆ ನೌಕರಿಗೆ ಹೋಗಾನೆ ಮಗಂದು ಒಳ್ಳೆ ರೀತಿ ನೌಕರಿ ನಡೀತು. ಒಳ್ಳೆ ರೀತಿ ಒಂದು ವ್ಯವಸಾಯದೊಳಗೆ ಅಂದ್ರೆ ಉದ್ಯೋಗದೊಳಗೆ ನೌಕರಿ ಒಳಗೆ ಹಣ ಗೋಳೆ ಮಾಡ್ಲತ್ತ, ಹಣ ಗಳಿಸ್ದ. ಆ ಕಡೆ ಹೋಗಾನ ಈ ಕಡೆ ಇದೆಲ್ಲ ಮರ್ತವ. ಇಲ್ಲೊಬ್ಬಕ್ಕಿ ತಾಯಿ ಅದಾಳನ್ನು ನೆನಪು ಸಹಿತ ವಿಚಾರ ಮಾಡಲಿಲ್ಲ. ಯಾಕಂದ್ರೆ ಮೊದಲೇ ತಾಯಿ ಕುರುಡಿ ಅದಾಳ, ನನಗೆ ಅಪಮಾನ ಆತ, ಸಂಗಡ ತೊಗೊಂಡು ತಿರುಗಾಡಿದ್ರೆ ಅಂತೇಳಿ ತಾಯಿಗೆ ತಿರಸ್ಕಾರ ಮಾಡ್ಕೋತಿದ್ದ. ಮುಂದೆ ಏನಾಯ್ತಪ್ಪ ಅಂದ್ರೆ ಅಲ್ಲೇ ಒಂದು ರೂಪವತಿ ಉಳ್ಳ ಹೆಣ್ಣು ನೋಡಿ ಮದುವೆ ಮಾಡಿಕೊಂಡ. ಇದು ಸುದ್ದಿ ತಾಯಿಗೆ ಗೊತ್ತಾಯ್ತು. ತಾಯಿಗೆ ನನ್ನ ಮಗನ ಮದುವೆ ಆಗ್ಯದ, ಪ್ರಪಂಚ ಚಂದ ನಡೆದ ಸುದ್ದಿ ಕೇಳಿ ಆನಂದ ಆಯ್ತು. ಅವಾಗ ತಾಯಿ ನನ್ನ ಮಗನ ಮಾರಿಯೇರಿ ಒಮ್ಮೆ ನೋಡಿ ಬರ್ಬೇಕಂತ ಹೇಳಿ ವಿಚಾರ ಮಾಡಿದಳು ನೋಡ್ರಿ. ಮಾರಿಯೇರಿ ಒಮ್ಮೆ ನೋಡಿ ಬರ್ಬೇಕು ಅಂತ ಹೇಳಿ ವಿಚಾರ ಮಾಡಿ ಬೆಂಗಳೂರಿನಿಂದ ದಿಲ್ಲಿಗೆ ಬಂದಳು. ದಿಲ್ಲಿ ಒಳಗೆ ಎಷ್ಟೋ ತಿರುಗಾಡಿದಳು. ಎಷ್ಟೋ ತಿರುಗಾಡಿ ಅಲಿದು ಎಷ್ಟೋ ದಿವಸಗಳ ನಂತರ ಮಗನ ಮನೆ ಪತ್ತಾ ಸಿಕ್ತು. ಮಗನ ಮನೆ ಪತ್ತಾ ಸಿಕ್ತು. ಹೋಗಿ ಮನಿ ಬಾಕಲು ಹೊರಗೆ ನಿಂತು ಬಾಗಲ ಬಿಡಿತಾಳ. ಟಕ್ ಟಕ್ ಅಂತ ಹೇಳಿ ಬಾಗಲ ಬಿಡಿತಾಳ. ಮಗ ಬಾಗಲ ತೆಗೆದು ಬಂದ. ಬಾಗಲು ತೆಗೆದು ಏನು ತಾಯಿಗೆ ನೋಡ್ದ, ಶಿಡ್ಲು ಹೊಡೆದಂಗಾಯ್ತು. ಹೊರಗರಿ ತಾಯಿ ಬಂದಾಳ. ಮನಸ್ಸಿನೊಳಗೆ ಆನಂದ ಉಕ್ಕಿ ಬತ್ತು ತಾಯಿಗೆ ಮಾತಾಡಿಸ್ಬೇಕಂತ ಹೇಳಿ. ಆದರೆ ಇನ್ನೂ ಒಂದು ಮನಸ್ಸಿನೊಳಗೆ ಕಾಡ್ತಿತ್ತು, ನಾವು ಒಂದು ವೇಳೆ ತಾಯಿಗೆ ಗುರುತು ಹಿಡಿದು ಮಾತಾಡಿದ್ರೆ ಆಕಿ ಇಲ್ಲೇ ನಿತ್ರ ನಂದು ಅಪಮಾನ ಮತ್ತಾಗುತ್ತೇ ಇರ್ತದ. ಈ ಅಪಮಾನ ನನಗಾಗಬಾರ್ದು ಅಂದ್ರೆ ನಾ ತಾಯಿಗೆ ಗುರುತೇ ಹಿಡಿಬಾರ್ದು ಹೇಳಿ ಏನು ಮಾಡ್ದ, ನೀವು ಯಾರು ನನಗೆ ಗೊತ್ತಿಲ್ಲ, ನೀವು ತಪ್ಪಾದ ಪತ್ತಾಗ ಬಂದಿರಿ, ತಪ್ಪಾದ ಅಡ್ರೆಸ್ಗೆ ಬಂದಿರಿ, ಇದು ಅದಲ್ಲತ್ ಹೇಳಿ ಹೋರೆ ಅಂದ್ಬಿಟ್ಟ. ಹೆತ್ತ ಕರಳ್ರಿ, ಇವ ಕೂನ ಹಿಡ್ಲಿಕ್ಕಂದ್ರೆ ಅದು ಕೂನ ಹಿಡಿಯಲ್ರಿ. ತಾಯಿಗೆ ಮಾತ್ರ ಎಲ್ಲ ತಿಳಿದಿತ್ತು. ನನ್ನ ಮಗ ನನಗಿನ್ನೂ ತಿರಸ್ಕಾರ ಮಾಡ್ಲತ್ತಾನ. ಇರ್ಲಿ, ಪರಮಾತ್ಮ ನನ್ನ ಹಣಿ ಬರದೊಳಗೆ ಇದೇ ಬರೆದಿದ್ದಂದ್ರೆ ಯಾರೇನು ಮಾಡುವರು, ಯಾರೇನು ಮಾಡುವರು, ಯಾರಿಂದಲೇ ಏನಾಗುವುದು ಅಂತ ಹೇಳಿ ತಿಳ್ಕೊಂಡು ತಾಯಿ ದುಃಖ ಮಾಡುತ್ತ ಬಂದಳು. ಆತ್ಮೀಯ ಬಂಧುಗಳೇ, ಹೊಳ್ಳಿ ಬೆಂಗಳೂರಿಗೆ. ಅದೆಷ್ಟೋ ವರ್ಷ ಹಿಂಗೆ ನೌಕರಿ ಮಾಡ್ಕೋತಿದ್ದ ಆ ರಾಮವು ಒಂದು ದಿವಸ ಬೆಂಗಳೂರಿಗೆ ಅಂತೇಳಿ ಕೆಲಸದ ಸಲುವಾಗಿ ಬಂದ. ದೆಹಲಿಯಿಂದ ಕಂಪ್ನಿ ಥ್ರೂ ಕೆಲಸ ಕಳಿಸಿರು. ಎಲ್ಲಿ? ಬೆಂಗಳೂರಿಗೆ. ಬೆಂಗಳೂರಿಗೆ ಅಂತ ಬಂದ. 1-2-3 ದಿವಸದೊಳಗೆ ಕೆಲಸ ಮುಗಿಸ್ಕೊಂಡ. ಅದೇನೋ ಅವನಿಗೆ ಗೊತ್ತಾಗಲಿಲ್ಲ. ಒಂದು ಸಲ ಮನೆ ಕಡೆ ಹೋಗಿ ಬರ್ಬೇಕನ್ನೋ, ಒಂದು ಸಲ ಮನೆ ಕಡೆ ಹೋಗಿ ಬರಬೇಕು. ಹಳೆ ನೆನಪುಗಳು, ಮನೆ ಹೆಂಗದು, ತಾಯಿ ಹೆಂಗದಳು ಅಂತೇಳಿ ನೋಡ್ಬೇಕಂತೇಳಿ ಬೆಂಗಳೂರಿಗೆ ಬರೋಣ ವಿಚಾರ ಬತ್ತು. ಅವಾಗ ರಾಮು ಬೆಂಗಳೂರಿಗೆ ಮನೆ ಕಡೆ ಹೋದ. ಅಲ್ಸುರಿ ಕಾಸಿಗೆ ಬಂದು ಸೋಮೇಶ್ವರ ದೇವಸ್ಥಾನದ ಮುಂದೆ ಮನೆ ಇತ್ತು. ಆ ಮನೆ ಬಂದು ಬಾಗಲ ತೆಗೆದ. ಅಲ್ಲಿ ಮನಿ ಮಾತ್ರ ಇತ್ತು, ಆದರೆ ಮನಿ ಒಳಗೆ ತಾಯಿ ಇರಲಿಲ್ಲ. ತಾಯಿ ಕಾಣಿಸ್ಲಾರ್ಬಟ್ಟೆಗೆ ಮನಸ್ಸಿಗೆ ದುಃಖ ಆಯ್ತು. ತಾಯಿ 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 ಅಂತ ಹೇಳಿ ಒದರ್ಲತ್ತ.
ಎಲ್ಲಿದ್ ಬರ್ಬೇಕು ತಾಯಿ? ಎಲ್ಲಿದ್ ಬರ್ಬೇಕು ತಾಯಿ? ಅವಾಗ ಸುತ್ತಮುತ್ತಲಿನ ಜನ ಬತ್ತು. ಸುತ್ತಮುತ್ತಲಿನ ಜನ ಬಂದು ಎಲ್ಲಿ ಹೋಗ್ಯಾಳ ನನ್ನ ತಾಯಿ ಅಂತ ಕೇಳ್ದ. ಅವಾಗ ತಮ್ಮ, ನಿನ್ನ ತಾಯಿ ನಿನಗಾಗಿ 8-10 ದಿವಸ ನೀರಡಿಕಿರ್ಲಾರ್ದೆ ಬಾಯಿ ಒಳಗೆ ಮೂಗಿನೊಳಗೆ ಜೀವ ಹಿಡಿದು ಕಂದ ಕಂದ ಅಂಥೇಳಿ ನೆಳ್ಳ್ಯಾಡಿ ನೀ ನೋಡ್ಲಾಕ ಬರ್ತೀವಿ ಅನ್ನೋ ಅಪೇಕ್ಷೆ ಒಳಗಿದ್ದಳು ತಮ್ಮ. ಆದರೂ ನೀ ಬರಲಿಲ್ಲ. ನಿನ್ನ ತಾಯಿ ಕೊನೆ ಉಸಿರು ಹೇಳಿದಳು. ನಿನ್ನ ತಾಯಿ ತೀರಿ ಹೋದಳು ಅಂತಂದ್ರೆ ಆತ್ಮೀಯ ಬಂಧುಗಳೇ, ಅವಾಗ ಮನಸ್ಸಿನೊಳಗೆ ಶೆಡ್ಲ್ ಹೊಡೆದಂಗಾಯ್ತು. ಇದನ್ನೆಲ್ಲ ನೋಡುತ್ತ ದುಃಖ ಮಾಡ್ಕೋತು ಇನ್ನೇನು ಮನಿ ದಾಟಬೇಕು ಅನ್ನೋದ್ರೊಳಗೆ ತಾಯಿ ಬರೆದಿರ್ತಕ್ಕಂಥ ಒಂದು ಪತ್ರ ಕಣ್ಣಿಗೆ ಬಿತ್ತು ನೋಡ್ರಿ. ಏನಾರೇ ಆದತ್ತೇಳಿ ಆ ಪತ್ರ ತೆಗೆದು ನೋಡ್ತಾನ. ವಿಚಾರ ನೋಡ್ರಿ ಆತ್ಮೀಯ ಬಂಧುಗಳೇ, ತಾಯಿ ಹೆಂಗೆ ಬರೆದಾಳ ಪತ್ರ. ಕಂದ, ಕಂದ, ರಾಮು, ನನ್ನ ಮುದ್ದಿನ ಕಂದ, ಹುಟ್ಟಿದ 2 ತಿಂಗಳದೊಳಗ ನಿನ್ನ ತಂದೆಯನ್ನು ಕಳ್ಕೊಂಡ್ಯೋ. ನಿನಗೆ ಎಂದೂ ತಂದೆ ಇಲ್ಲಂಥೇಳಿ ಗುರುತಾಗಬಾರ್ದು, ತಂದೆ ಇರಲಾರ್ದು ನಿನ್ನ ನಿಜ ಜೀವನದೊಳಗೆ ಅರಿವಾಗಬಾರ್ದು ಅಂತೇಳಿ ನಿನಗೆ ತಾಯಿ ತಂದೆ ಅಂತೆ ನಾ ಜೋಪಾನ ಮಾಡ್ದ. ಆದರೂ ನೀ ನನಗೆ ತಿರಸ್ಕಾರ ಮಾಡಿದೆವು ಕಂದ. ನನಗೆ ನಿನ್ನ ಬದ್ದಲ್ಲಿ ಕೆಟ್ಟ ಅನಿಸಿಲ್ಲ. ಆದರೆ ಹುಟ್ಟಿದ ಮಗಳು ಎಂದೂ ಬೆಂಗಳೂರು ಬಸ್ ಸ್ಟ್ಯಾಂಡ್ ನೋಡ್ಲಾರ್ದಕ್ಕಿ ನಿನ್ನ ಮ್ಯಾಲ ಜೀವ ಜಗ್ಗಿ ದಿಲ್ಲಿ ತನ ನಿನ್ನ ಮನಿ ಬಾಗಿಲಿಗೆ ಬಂದ್ರೆ ನನಗೆ ಗುರುತು ಹಿಡ್ಲಾರ್ದೆ ಇದು ಪತ್ತ ಅಲ್ಲತ್ತ ಕಳಿಸಿದೆಲ್ಲೋ ಕಂದ, ಇದು ಪತ್ತ ಅಲ್ಲತ್ತ ಹೇಳಿ ಕಳಿಸಿದೆಲ್ಲೋ. ಕಂದ, ನಿನ್ನಿಂದ ನಾವೊಂದು ನಿಜ ಮುಚ್ಚಿಟ್ಟಿದ್ದೆವು ಕಂದ. ಅದು ನಾನು ನಿನಗೆ ಯಾವತ್ತೂ ಹೇಳಬಾರ್ದತ್ತು ಮಾಡಿದ ಕಂದ. ಆದರೆ ಹೆಂಗೂ ನಾ ಇವತ್ತು ಸಾಯಕ್ಕಿದ್ದೀನು. ನನಗೆ ಆತ್ಮವಿಶ್ವಾಸದ ನಿನಗೆ ಹೇಳಿ ಸಾಯ್ಬೇಕನ್ನಿಸ್ಲತ್ತದೋ ಕಂದ, ನಿನಗೆ ಹೇಳಿ ಸಾಯ್ಬೇಕನ್ನಿಸ್ಲತ್ತದ. ನೀನು ಸಣ್ಣವಿದ್ದತ್ತು ಮುಂದೆ 2 ವರ್ಷನವ ಇದ್ದಿ. ಆಕ್ಸಿಡೆಂಟ್ ಒಳಗೆ ನಿಂದೊಂದು ಕಣ್ಣು ಹೋಗಿತ್ತು. ಅವಾಗ ಡಾಕ್ಟರ್ಗಳು ಲಕ್ಷ ರೂಪಾಯಿ ದವಾಖಾನಿ ಖರ್ಚು ಕೇಳಿದ್ರು. ಎಲ್ಲೆಲ್ಲೋ ದೇಣೆ ಮಾಡಿ ಏನೇನೋ ಮನೆ ಒಳಗಿನ ವಸ್ತುಗಳು ಅಡ ಇಟ್ಟು ನಿನ್ನ ದವಾಖಾನಿ ತೋರಿಸಿ ಖರ್ಚಿಗೆ ಆಪರೇಷನ್ಗೆ ಹೇಳಿ ರೊಕ್ಕ ತಂದಿದ. ಆದ್ರೆ ನಿನಗೆ ಒಂದು ಕಣ್ಣು ಕಂಬಿದ್ದಿತ್ತು. ಅವಾಗ ನನ್ನ ಮಗ ಜಗತ್ತದೊಳಗೆ ಇನ್ನೂ ಜಗತ್ತು ನೋಡ್ಬೇಕಾಗ್ಯದ ಅಂತೇಳಿ ನಂದೊಂದು ಕಣ್ಣು ತೆಗೆದು ನಿನಗೆ ಹಚ್ಚಿದವು ಕಂದ, ನಿನಗೆ ಹಚ್ಚಿದ. ಕಂದ, ಇದೆಲ್ಲ ಓದಿ ನಿನಗೆ ಕಣ್ಣಿನೊಳಗೆ ನೀರು ಬರ್ತದ. ಬರ್ದಿಳಿ ಹಿಂಗ. ಇದು ಅನ್ನೋದೇ ತಡ ಮಗನ ಕಣ್ಣಾನ ನೀರು ಸೋರ್ಲಾತ್ತು ನೋಡ್ರಿ. ಮುಂದೆ ಏನು ಬರ್ದಾಳ, ಕಂದ, ನಿನ್ನ ಕಣ್ಣಿನೊಳಗೆ ನೀರು ಬರ್ತದ. ಆದ್ರೆ ಕಣ್ಣಾಗ ನೀರು ತೆಗಿಬೇಡೋ ಕಂದ. ಮಗು, ಕಣ್ಣಾಗ ನೀರು ತೆಗಿಲಿಕ್ಕೆ ಹೋಗ್ಬೇಡೋ. ನಿನ್ನ ಕಣ್ಣಿನೊಳಗೆ ನೀರು ಬಂದ್ರೆ ನಿನ್ನ ತಾಯಿ ಕಣ್ಣಾಗ ನೀರು ಬಂದಂಗೋ ಮಗು, ತಾಯಿ ಕಣ್ಣಾಗ ನೀರು ಬಂದಂಗ. ನಿನ್ನ ತಾಯಿ ತೀರಿ ಹೋಗ್ಯಾಳಂತ ಹೇಳಿ ದುಃಖ ಮಾಡಬೇಡ. ನಿನ್ನ ತಾಯಿ ತೀರಿ ಹೋದರೂ ನಿನ್ನ ತಾಯಿ ಕಣ್ಣ ಜಗತ್ತು ನೋಡ್ಲತ್ತದೋ ಕಂದ, ನಿನ್ನ ತಾಯಿ ಕಣ್ಣ ಜಗತ್ತು ನೋಡ್ಲತ್ತದ ಅಂತ ಹೇಳಲು ಆತ್ಮೀಯ ಬಂಧುಗಳೇ. ಯಾವಾಗ ಸತ್ಯ ಗೊತ್ತಾಯ್ತು ರಾಮುವಿಗೆ, ತಾಯಿ 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 ನಾ ಏನು ಮಾಡ್ದ, ಏನಾಯ್ತತ್ತು, ತಾಯಿ ಮರಳಿ ಬಾ, ತಾಯಿ ಮರಳಿ ಬಾ ಅಲ್ಲತ್ತ. ಮರಳಿ ಬಾ ಅಂದ್ರೆ ಬಂದಾಳ್ರಿ. ಅದಕ್ಕೆ ಹೇಳ್ಯಾರ, ಇದ್ದಾಗ ಕಡಿಗನಿಸಿ ಸತ್ತಾಗ ಹತ್ತರೆ ಮತ್ತೆ ಸಿಗುವರೆ ಹತ್ತವರು. ಇದ್ದತ್ತು ಮುಂದೆ ನೋಡಿಲ್ಲ, ಮನಿ ಬಾಗಿಲಿಗೆ ಬಂದ್ರೆ ಗುರುತು ಹಿಡಿದಿಲ್ಲ ನೀ. ಸತ್ತ ಮ್ಯಾಗ ತಾಯಿ ಬಾ ಅಂದ್ರೆ ಬಂದಾಳ. ಅದಕ್ಕೆ ಆತ್ಮೀಯ ಬಂಧುಗಳೇ, ನಾವು ನೀವು ನಿಜ ಜೀವನದೊಳಗೆ ರಾಮುವಿನಂಗೆ ಆಗೋದು ಬೇಡ. ರಾಮುವಿನಂಗ ಆಗುವುದು ಬೇಡ. ಅವನಂತೆ ನಂತರ ಹಳಾಳಿಸೋದು ಬೇಡ. ಇದ್ದಾಗ ತಾಯಿ ತಂದೆ ಪೂಜಾ ಮಾಡ್ರಿ, ತಾಯಿ ತಂದೆ ಸೇವಾ ಮಾಡ್ರಿ, ತಾಯಿ ತಂದೆಗೆ ಮರ್ಯಾದೆ ಕೊಡ್ರಿ, ತಾಯಿ ತಂದೆ ಮಾತು ಕೇಳ್ರಿ, ತಾಯಿ ತಂದೆ ಆಲನ ಪಾಲನ ಮಾಡ್ರಿ. ಯಾಕಂದ್ರೆ ತಾಯಿ ತಂದಿದು ನಿಮ್ಮ ಮ್ಯಾಗ ಅಷ್ಟು ಕಾಳಜಿ ಇರ್ತದ.
ರಾಮುವಿಗೆ ತನ್ನ ತಪ್ಪಿನ ಅರಿವುಂಟಾಯಿತು. ಆದರೆ ಅರಿವುಂಟಾದ ಮ್ಯಾಗ ಏನು ಮಾಡೋದು? ಮಿಂಚಿ ಹೋದ ಮಾತಿಗೆ ಚಿಂತಿಸಿ ಫಲವಿಲ್ಲ. ತಾಯಿ ಹೋಗ್ಯಾಳ. ತಾಯಿ ಅಂದ್ರೆ ಏನು? ಇದ್ದತ್ ಮುಂದೆ ಅದಕ್ಕೆ ಹೇಳ್ತಾರಲ್ಲ, ಅದು ಯಾವುದೇ ಒಂದು ವಸ್ತು ನಮ್ಮ ಬಲ್ಲಿ ಇತ್ತಂದ್ರೆ ಅದ್ರ ಕಿಮ್ಮತ್ತು ಗೊತ್ತಾಗಲ್ಲ. ಯಾವಾಗ ನಮ್ಮ ಬಿಟ್ಟು ಅಗಲ್ತದಲ್ಲ, ಅಳಾಗ ಅದ್ರ ವಸ್ತುವಿಂದು ಯಾವುದೇ ಒಂದು ಮನುಷ್ಯ ಆಗಲಿ, ವಸ್ತು ಆಗಲಿ, ಯಾವುದೇ ಥರದ ಒಂದು ಇನ್ನಿತರ ಆಗಲಿ ಅದರ ಕಿಮ್ಮತ್ತು ಗೊತ್ತಾಗ್ತದ. ರಾಮುವಿನ ನಿಜ ಜೀವನದೊಳಗೂ ಸಹಿತ ಇದೇ ಆಗ್ಯದ. ಅದಕ್ಕೆ ನೀವು ಅವನಂತೆ ಆಗೋದು ಬೇಡ. ನಿಜ ಜೀವನದೊಳಗೆ ತಾಯಿ ತಂದೆ ಪ್ರೀತಿ ಪ್ರೇಮವನ್ನು ಆಲನ ಪಾಲನ ಮಾಡಿಕೊಡ್ರಿ, ಸಹಭಾಗಾರಿ. ತಾಯಿ ತಂದೆ ಮಾತು ಕೇಳ್ರಿ, ತಾಯಿಯನ್ನು ದೇವರಂತ ಹೇಳಿ ಪೂಜಿಸ್ರಿ. ಗಾದೆ ಮಾತದ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ. ಯಾರ ತಾಯಿ ಯಾವತ್ತು ಮಕ್ಕಳಿಗೆ ಕೆಟ್ಟ ಆಲೆ ಅಂತ ಹೇಳಿ ಬಯಸುವುದಿಲ್ಲ. ನನ್ನ ಮಗ ಒಳ್ಳೆಯದಾಗಲಿ, ನನ್ನ ಮಗ ಉನ್ನತ ಮಟ್ಟಿಗೆ ಬೆಳೀಲಿ ಅಂತ ಹೇಳಿ ತಾಯಿ ಉದ್ದೇಶ ಇರ್ತದೆ ಹೊರತು ಎಂದೂ ಮಗಂದು ಕೆಟ್ಟ ಆಲೆ ಅನ್ನಂತ ಜಗತ್ತಿನೊಳಗೆ ಅಲ್ಲಿ ತಾಯಿ ಇಲ್ಲ. ಅದಕ್ಕೆ ತಾಯಿ ಒಂದು ಮಾತಂದ್ರೆ ದಕ್ಕಸ್ಗೋರಿ ನನ್ನ ತಾಯಿ ಬೈದಾಳ ಅಂತೇಳಿ ಹೊಳ್ಳಿ ತಡಕನೆ ಏನ್ರಿ ಅನ್ಬ್ಯಾಡ್ರಿ. ಯಾಕಂದ್ರೆ ಅದು ಹಡದ ಕಳ್ಳಿರ್ತದ. ನೀವು ಒಂದಂದ್ರೆ ಅದಕ್ಕೆ ಭಾಳ ಪೆಟ್ಟು ಬಿಡಿತದ. ಇದು ನಿಮಗೆ ಎಚ್ಚರ ಇರಬೇಕು ಆತ್ಮೀಯ ಬಂಧುಗಳೇ. ಅದಕ್ಕೆ ತಾಯಿ ದೇವರು, ತಾಯಿಯೇ ದೇವರು, ತಾಯಿ ದೇವರ ಸಮಾನ ಅಂತ ಹೇಳಿ ಹೇಳ್ತಾರೆ. ತಾಯಿ ದೇವರು ಮಹಾತ್ಮರು ಹೇಳ್ತಾರೆ. ಜನನಿ ತಾನೇ ಮೊದಲ ಗುರು, ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು. ತಾಯಿನೇ ಮೊದಲ ಗುರುವಾಳ. ಅದಕ್ಕೆ ಆತ್ಮೀಯ ಬಂಧುಗಳೇ, ಆ ತಾಯಿ ಮೇಲೆ ಪ್ರೀತಿ ಸಹಕಾರ ಇರಲಿ, ತಾಯಿಯನ್ನು ಪ್ರೇಮದಿಂದ ಕಾಣ್ರಿ ಅಂತೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿ ಮಾಡ್ತಾ ಇಲ್ಲಿಗೆ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಧನ್ಯವಾದಗಳು.